ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ. ಇದರಿಂದ ಅಭಿಮನ್ಯುವಿನ ಮೂಲಕ ಕೌರವ ಸೈನ್ಯದ ಕೆಲವು ಪ್ರಮುಖ ವೀರರ ಸಂಹಾರ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಅಭಿಮನ್ಯು ಎಷ್ಟು ಚೆನ್ನಾಗಿ ಯುದ್ಧ ಮಾಡ್ತಾ ಇದ್ದಾನೆ ಅಂತಂದ್ರೆ, ಅವನು ಮುಂದೆ ಬಂದಂತ ಎಲ್ಲ ವೀರರು ಹೆದರ್ಕೊಂಡು ಓಡೋ ತರ ಆಗ್ತಾ ಇದೆ. ದುರ್ಯೋಧನ ಕೂಡ ಓಡ್ ಹೋಗ್ತಾನೆ. ಅದಕ್ಕೆ ಧೃತರಾಷ್ಟ್ರ ಕೇಳ್ತಾನೆ, ಈಗ ಸುಭದ್ರಾ ಕುಮಾರನ ಈ ಒಂದು ಪರಾಕ್ರಮ ಆಶ್ಚರ್ಯಜನಕವಾಗಿದೆ. ಈಗ ದುರ್ಯೋಧನ ಓಡ್ ಹೋಗ್ತಾನಲ್ಲ, ಆಮೇಲೆ ನೂರಾರು ರಾಜಕುಮಾರು ಸತ್ತು ಹೋಗ್ತಾರಲ್ಲ, ಆಗ ನನ್ನ ಮಕ್ಕಳು ಅಭಿಮನ್ಯುವಿಗೋಸ್ಕರ ಏನು ಉಪಾಯ ಮಾಡ್ತಾರೆ ಅಂತ ಪ್ರಶ್ನೆಯನ್ನ ಕೇಳ್ತಾನೆ. ಅದಕ್ಕೆ ಸಂಜಯ ಹೇಳ್ತಾನೆ, ಮಹಾರಾಜರೇ, ಆ ಸಮಯದಲ್ಲಿ ನಿಮ್ಮ ಯೋಧರ ಬಾಯಿ ಒಣಗೋಗಿತ್ತು, ಕಣ್ಣುಗಳು ಕಾತರವಾಗಿತ್ತು, ಶರೀರದಲ್ಲಿ ರೋಮಾಂಚನವಿತ್ತು, ಮತ್ತೆ ಬೆವರು ಹರಿತಾ ಇತ್ತು. ಅಂದ್ರೆ ಶಾಕ್ ಹೊಡೆದಾಗ ಆಗ್ತಾ ಇದೆ ಅವರಿಗೆ. ಶತ್ರುಗಳನ್ನ ಗೆಲ್ಲುವಂತ ಉತ್ಸಾಹನೇ ಇರಲಿಲ್ಲ. ಎಲ್ರೂ ಕೂಡ ಓಡ್ ಹೋಗುವ ತಯಾರಿಯಲ್ಲಿದ್ರು. ಸತ್ತಿರುವ ಸೋದರ ಆಗಿರ್ಬೋದು, ಅವನ ತಂದೆ, ಪುತ್ರ, ಸಹೃದಯಿಗಳು, ಸಂಬಂಧಿಗಳು ಮತ್ತೆ ಬಂಧು ಬಾಂಧವರನ್ನ ಬಿಟ್ಟು ತಮ್ಮ ತಮ್ಮ ಆನೆ ಕುದುರೆಗಳನ್ನ ಬೇಗ ಓಡಿಸ್ತಾ ರಣಭೂಮಿಯಿಂದ ದೂರ ಹೋಗ್ತಾರೆ. ಅವ್ರು ಈ ರೀತಿ ಹತೋತ್ಸಾಹರಾಗಿ ಓಡ್ತಾ ಇರೋದನ್ನ ನೋಡಿ ದ್ರೋಣ, ಅಶ್ವತ್ಥಾಮ, ಬೃಹದ್ಬಲ, ಕೃಪಾಚಾರ್ಯ, ದುರ್ಯೋಧನ, ಕರ್ಣ, ಕೃತವರ್ಮ ಮತ್ತೆ ಶಕುನಿ ಇವ್ರಿಗೆಲ್ಲರಿಗೂ ಕೂಡ ಕೋಪ ಬಂದ್ಬಿಡುತ್ತೆ. ಅವ್ರು ಕೋಪ ಮಾಡಿಕೊಂಡು ಸಮರ ವಿಜಯಿಯಾದಂತಹ ಅಭಿಮನ್ಯುವಿನ ಕಡೆಗೆ ಓಡ್ತಾರೆ. ಆದ್ರೆ ಅಭಿಮನ್ಯು ಇವರನ್ನು ಮತ್ತೆ ಅನೇಕ ಬಾರಿ ರಣದಿಂದ ವಿಮುಖಗೊಳಿಸ್ತಾನೆ. ಕೇವಲ ಲಕ್ಷ್ಮಣನೇ ಮುಂದೆ ನಿಂತಿದ್ದ. ಮಗನ ಸ್ನೇಹದ ಕಾರಣ ಅವನ ಹಿಂದೆನೆ ದುರ್ಯೋಧನ ಕೂಡ ಹಿಂದಿರುಗಿ ಬರ್ತಾನೆ. ಅಂದ್ರೆ ದುರ್ಯೋಧನನ ಮಗ ಲಕ್ಷ್ಮಣ ಅಂತ, ಅವನು ಮಾತ್ರ ಅಭಿಮನ್ಯುವಿನ ಜೊತೆ ಹೋರಾಡ್ತಾ ಇದ್ದಾನೆ. ಇನ್ನ ಮಗನ್ಗೆ ಏನಾಗ್ಬಿಡುತ್ತೋ ಅಂತ ಅವನ ಹಿಂದೆನೆ ದುರ್ಯೋಧನ ಕೂಡ ಓಡ್ ಹೋಗಿದ್ದವನು ಮತ್ತೆ ವಾಪಸ್ ಹಿಂದಿರುಗಿ ಬರ್ತಾನೆ. ಆಮೇಲೆ ದುರ್ಯೋಧನನ ಹಿಂದೆ ಇನ್ನು ಬೇಕಾದಷ್ಟು ಮಹಾರಥಿಗಳು ಕೂಡ ಹಿಂದಿರುಗಿ ಬರ್ತಾರೆ. ಈಗ ಅವರೆಲ್ಲರೂ ಕೂಡ ಅಭಿಮನ್ಯುವಿನ ಮೇಲೆ ಬಾಣಗಳನ್ನ ಸುರಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆದ್ರೆ ಅಭಿಮನ್ಯು ಒಬ್ಬನೇ ಆ ಎಲ್ಲ ಮಹಾರಥಿಗಳನ್ನು ಕೂಡ ಪರಾಸ್ತಗೊಳಿಸ್ತಾನೆ. ಮತ್ತೆ ಲಕ್ಷ್ಮಣನ ಮುಂದೆ ಹೋಗಿ ಅವನ ಎದೆ ಮತ್ತೆ ಭುಜಗಳಿಗೆ ತೀಕ್ಷ್ಣ ಬಾಣಗಳಿಂದ ಪ್ರಹಾರ ಮಾಡ್ತಾನೆ. ಆಮೇಲೆ ಲಕ್ಷ್ಮಣನಿಗೆ ಹೇಳ್ತಾನೆ, ಏನೋ ತಮ್ಮ, ಒಂದ್ಸರಿ ಈ ಜಗತ್ತನ್ನ ಚೆನ್ನಾಗಿ ನೋಡ್ಕೊಂಡ್ಬಿಡು. ಯಾಕೆ ಅಂತಂದ್ರೆ ಈಗ ನೀನು ಪರಲೋಕದ ಯಾತ್ರೆಯನ್ನ ಮಾಡಬೇಕಾಗಿದೆ. ಈ ದಿನ ನಿನ್ನ ಬಂಧು ಬಾಂಧವರು ನೋಡ್ತಾ ಇರೋ ಹಾಗೇನೆ ನಿನ್ನನ್ನ ಯಮಲೋಕಕ್ಕೆ ಕಳಿಸ್ತೀನಿ ನಾನು ಅಂತ ಹೇಳ್ತಾನೆ. ಇದನ್ನ ಹೇಳಿ ಮಹಾಬಾಹು ಸುಭದ್ರಾ ಕುಮಾರ ಲಕ್ಷ್ಮಣನ ಮೇಲೆ ಒಂದು ಈಟಿಯನ್ನ ಬಿಟ್ಟು ಅವನ ಸುಂದರವಾದ ಮೂಗು, ಮನೋಹರವಾದಂತಹ ಭೃಗುಟಿ ಮತ್ತೆ ಗುಂಗುರು ಕೂದಲಿನವನಾದ ಕುಂಡಲ ಮಂಡಿತವಾದಂತಹ ಆ ಮಸ್ತಕವನ್ನ ದೇಹದಿಂದ ಬೇರ್ಪಡಿಸ್ತಾನೆ. ಕುಮಾರ ಲಕ್ಷ್ಮಣ ಸತ್ತಿದ್ದನ್ನ ನೋಡಿ ಜನರಲ್ಲಿ ಹಾಹಾಕಾರ ಉಂಟಾಗುತ್ತೆ. ಯಾಕಂದ್ರೆ ಅವನೊಬ್ಬನೇ ಮುಂದೆ ಹೋಗಿ ನಿಂತ್ಕೊಂಡು ಹೋರಾಡ್ತಾ ಇದ್ದಿದ್ದೀಗ ಅವನು ಸತ್ತು ಹೋದ. ತನ್ನ ಪ್ರೀತಿಯ ಮಗ ಬಿದ್ದ ತಕ್ಷಣ ದುರ್ಯೋಧನನ ಕೋಪಕ್ಕೆ ಸೀಮೆನೇ ಇರಲಿಲ್ಲ. ಅವನು ಸಮಸ್ತ ಕ್ಷತ್ರಿಯರನ್ನು ಕರೆದು ಹೇಳ್ತಾನೆ, ಕೊಂದುಬಿಡಿ ಇವನನ್ನ ಅಂತ. ಆಗ ದ್ರೋಣ, ಕೃಪ, ಕರ್ಣ, ಅಶ್ವತ್ಥಾಮ, ಬೃಹದ್ಬಲ ಮತ್ತೆ ಕೃತವರ್ಮ ಈ 6 ಮಹಾರಥಿಗಳು ಅಭಿಮನ್ಯುವನ್ನು 4 ಕಡೆಗಳಿಂದ ಮುತ್ತಿಗೆ ಹಾಕೊಳ್ತಾರೆ. ಆದ್ರೆ ಅರ್ಜುನ ಕುಮಾರ ತನ್ನ ಬಾಣಗಳಿಂದ ಗಾಯಗೊಳಿಸಿ ಅವರೆಲ್ಲರನ್ನೂ ಕೂಡ ಮತ್ತೆ ಓಡಿಸ್ಬಿಡ್ತಾನೆ. ಆಮೇಲೆ ಬಹಳ ವೇಗವಾಗಿ ಜಯದ್ರಥನ ಸೈನ್ಯದ ಮೇಲೆ ಅವನು ದಾಳಿ ಮಾಡ್ತಾನೆ. ಇದನ್ನ ನೋಡಿ ಕಳಿಂಗ ಮತ್ತೆ ನಿಷಾದ ವೀರರ ಜೊತೆ ಕ್ರಾತಪುತ್ರನು ಕೂಡ ಬಂದು ಆನೆಗಳ ಸೈನ್ಯದ ಜೊತೆ ಅಭಿಮನ್ಯುವಿನ ಮಾರ್ಗವನ್ನ ತಡೀತಾನೆ. ಆಮೇಲೆ ಅವರಿಬ್ಬರಲ್ಲೂ ಕೂಡ ಬಹಳ ಭಯಾನಕವಾದಂತ ಯುದ್ಧವಾಗುತ್ತೆ. ಅಭಿಮನ್ಯು ಆ ಗಜ ಸೈನ್ಯದ ಸಂಹಾರವನ್ನ ಮಾಡ್ತಾನೆ. ಆಮೇಲೆ ಕ್ರಾಥ ಏನ್ ಮಾಡ್ತಾನೆ, ಅರ್ಜುನ ಕುಮಾರನ ಮೇಲೆ ಬಾಣ ಸಮೂಹಗಳ ಮಳೆಯನ್ನ ಸುರಿಸೋದಕ್ಕೆ ಶುರು ಮಾಡ್ತಾನೆ. ಅಷ್ಟರಲ್ಲೇ ಓಡ್ ಹೋಗಿದ್ದಂತಹ ದ್ರೋಣಾದಿ ಮಹಾರಥಿಗಳು ಕೂಡ ಹಿಂದಿರುಗಿ ವಾಪಸ್ ಬರ್ತಾರೆ. ಮತ್ತೆ ತಮ್ಮ ಧನಸ್ಸಿನ ಠಂಕಾರವನ್ನು ಮಾಡ್ತಾ ಅಭಿಮನ್ಯುವಿನ ಮೇಲೆ ಎರಗ್ತಾರೆ. ಆದ್ರೆ ಅವನು ತನ್ನ ಬಾಣಗಳಿಂದ ಆ ಎಲ್ಲ ಮಹಾರಥಿಗಳನ್ನು ಕೂಡ ತಡೆದು ಕ್ರಾತಪುತ್ರನಿಗೆ ಬಹಳ ಪೀಡಿತಗೊಳಿಸ್ತಾನೆ. ಅಂದ್ರೆ ತುಂಬಾ ಅವನಿಗೆ ಗಾಯಗೊಳಿಸಿ ನೋವು ಮಾಡ್ತಾನೆ. ನಂತರ ಅಸಂಖ್ಯ ಬಾಣಗಳ ಮಳೆಯನ್ನ ಸುರಿಸಿ ಅವನ ಧನಸ್ಸು, ಬಾಣ, ಕೇಯೂರ, ಬಾಹುಗಳು, ಮುಕುಟ ಮತ್ತೆ ಮಸ್ತಕವನ್ನು ಕೂಡ ಕತ್ತರಿಸ್ತಾನೆ. ಜೊತೆಯಲ್ಲೇ ಅವನ ಛತ್ರ, ಧ್ವಜ, ಸಾರಥಿ ಮತ್ತೆ ಕುದುರೆಗಳನ್ನ ರಣಭೂಮಿಯಲ್ಲೇ ಬೀಳಿಸ್ತಾನೆ. ಕ್ರಾತನು ಬೀಳ್ತಿದ್ದ ಹಾಗೇನೆ ಸೈನ್ಯದ ಅಧಿಕಾಂಶ ಯೋಧರು ವಿಮುಖರಾಗಿ ಓಡೋದಕ್ಕೆ ಶುರು ಮಾಡ್ತಾರೆ.
ಅಂದ್ರೆ ಎಲ್ಲಾ ವೀರರು ಕೂಡ ಹೀಗೆ ಸಾಯ್ತಾ ಇದ್ದಾರಲ್ಲ ಅಂತ ಅವ್ರಿಗೂ ಭಯ ಆಗ್ಬಿಡುತ್ತೆ. ಆಗ ದ್ರೋಣಾದಿ 6 ಮಹಾರಥಿಗಳು ಮತ್ತೆ ಅಭಿಮನ್ಯುವನ್ನ ಮುತ್ತಿಗೆ ಹಾಕ್ತಾರೆ. ಇದನ್ನ ನೋಡಿ ಅಭಿಮನ್ಯು ದ್ರೋಣನಿಗೆ 50, ಬೃಹದ್ಬಲನಿಗೆ 20, ಕೃತವರ್ಮನಿಗೆ 80, ಕೃಪಾಚಾರ್ಯರಿಗೆ 60 ಮತ್ತೆ ಅಶ್ವತ್ಥಾಮನಿಗೆ 10 ಬಾಣಗಳಿಂದ ಹೊಡಿತಾರೆ. ಆಮೇಲೆ ಅವನು ಕೌರವರ ಕೀರ್ತಿ ಹೆಚ್ಚಿಸುವಂತ ವೀರ ವೃಂದಾರಕನಿಗೆ ನಿಮ್ಮ ಪುತ್ರರು ನೋಡ್ತಾ ಇರೋ ಹಾಗೇನೆ ಕೊಂದು ಬಿಡ್ತಾನೆ. ಆಗ ಅಭಿಮನ್ಯುವಿನ ಮೇಲೆ ದ್ರೋಣರು 100, ಅಶ್ವತ್ಥಾಮ 8, ಕರ್ಣ 22, ಕೃತವರ್ಮ 20, ಬೃಹದ್ಬಲ 50 ಮತ್ತೆ ಕೃಪಾಚಾರ್ಯರು 10 ಬಾಣಗಳನ್ನ ಹೊಡಿತಾರೆ. ಈ ರೀತಿ ಅವರಿಂದ ಎಲ್ಲಾ ಕಡೆಗಳಿಂದ ಪೀಡಿತನಾಗಿದ್ರೂ ಕೂಡ ಸುಭದ್ರಾ ಕುಮಾರ ಅವರೆಲ್ಲರಿಗೂ ಕೂಡ 10 ಬಾಣಗಳಿಂದ ಹೊಡೆದು ಗಾಯಗೊಳಿಸ್ತಾನೆ. ಆಮೇಲೆ ಕೋಸಲ ನರೇಶ ಇರ್ತಾನಲ್ಲ, ಅವನು ಅಭಿಮನ್ಯುವಿನ ಎದೆಗೆ 1 ಬಾಣವನ್ನ ಹೊಡಿತಾನೆ. ಅಭಿಮನ್ಯು ಕೂಡ ಅವರ ಕುದುರೆಗಳು, ಧ್ವಜ, ಧನಸ್ಸು ಮತ್ತೆ ಸಾರಥಿಯನ್ನ ಕತ್ತರಿಸಿ ನೆಲದ ಮೇಲೆ ಉರುಳಿಸ್ತಾನೆ. ರಥಹೀನನಾಗಿ ಕೋಸಲ ನರೇಶ ಕತ್ತಿ ಕುರಾಣಿಯನ್ನ ಕೈಯಲ್ಲಿ ತಗೊಂಡು ಅಭಿಮನ್ಯುವಿನ ಕುಂಡಲ ಯುಕ್ತ ಮಸ್ತಕವನ್ನ ಕತ್ತರಿಸುವಂತ ವಿಚಾರ ಮಾಡ್ತಾನೆ. ಅಷ್ಟರಲ್ಲೇ ಅಭಿಮನ್ಯು ಅವನ ಎದೆಗೆ ಬಾಣವನ್ನ ಹೊಡಿತಾನೆ. ಅದು ತಗ್ಲಿದ ತಕ್ಷಣನೇ ಕೋಸಲ ರಾಜನ ಹೃದಯ ಹೊಡೆದೋಗುತ್ತೆ. ಮತ್ತೆ ಅವನು ಆ ರಣಭೂಮಿಯಲ್ಲೇ ಬಿದ್ದೋಗ್ತಾನೆ. ಜೊತೆಯಲ್ಲೇ ಅಭಿಮನ್ಯು ಅಲ್ಲಿ ಆ 10,000 ಮಹಾಬಲಿ ರಾಜರನ್ನೂ ಕೂಡ ವಧಿಸ್ತಾನೆ. ಅವರಲ್ಲೇ ನಿಂತ್ಕೊಂಡು ಅಮಂಗಲ ಸೂಚಕವಾದ ಮಾತುಗಳನ್ನ ಆಡ್ತಾ ಇದ್ರು, ಕೆಟ್ಟದಾಗಿ ಮಾತಾಡ್ತಾರೆ. ಈ ರೀತಿ ಸುಭದ್ರಾನಂದನ ಬಾಣೆಗಳ ಮಳೆಯಿಂದ ನಿಮ್ಮ ಯೋಧರ ಗತಿಯನ್ನ ತಡೆದು ರಣಭೂಮಿಯಲ್ಲಿ ವಿಚರಣೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇನ್ನು ಯಾರು ಸಿಗ್ತಾರೋ ಅವ್ರನ್ನೆಲ್ಲ ಕೊಲ್ಬೇಕು ಅಂತ ಎಲ್ಲಾ ಕಡೆ ಅವನು ಓಡಾಡೋದಕ್ಕೆ ಶುರು ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.